ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞ, ಭಾರತದ ಅಮೂಲ್ಯ ರತ್ನ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ. ಬಡ ರಾಷ್ಟ್ರ ಎನ್ನುವ ಹಣೆಪಟ್ಟಿ ಕಟ್ಟಿಕೊಂಡಂಥ ನಮ್ಮ ದೇಶಕ್ಕೆ ಸಂಪತ್ಭರಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಬಂದು 5ನೇ ರ್ಯಾಂಕಿಗೆ ಎತ್ತರಿಸಿರ್ತಕ್ಕಂಥ ಕೀರ್ತಿ ಮನಮೋಹನ್ ಸಿಂಗ್ರವ್ರದ್ದು. ಬಡವರ ಬಗ್ಗೆ ವಿಶೇಷ ಕಾಳಜಿ ಇಟ್ಟಂಥ ಮನಮೋಹನ್ ಸಿಂಗ್ರವರು ವಿಶೇಷವಾಗಿ ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಅನ್ನುವಂಥ ಕಾನೂನುಗಳನ್ನು ನೀಡೋದ್ರ ಮೂಲಕ ದೇಶದ ಜನರನ್ನು ಅಧಿಕಾರಸ್ಥರನ್ನಾಗಿ ಮಾಡಿರ್ತಕ್ಕಂಥ ಬಹುದೊಡ್ಡ ಕೀರ್ತಿ ಮನಮೋಹನ್ ಸಿಂಗ್ರವ್ರದ್ದು. ನಮ್ಮ ದೇಶದಲ್ಲಿ ಮನಮೋಹನ್ ಸಿಂಗ್ರು ಅಧಿಕಾರ ವಹಿಸಿಕೊಂಡಾಗ 18 ಕೋಟಿ ಮಾತ್ರ ಮಧ್ಯಮ ವರ್ಗದವರಿದ್ದರು. ಆ ಸಂಖ್ಯೆಯನ್ನು 36 ಕೋಟಿಗೆ ಎತ್ತರಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಮನಮೋಹನ್ ಸಿಂಗ್ರಿಗೆ ಸಲ್ಲುತ್ತೆ. ಅಂಥ ಅನಗ್ಯ ರತ್ನ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದೆ. ಮನಮೋಹನ್ ಸಿಂಗ್ರ ಅಗಲುವಿಕೆ ಇದು ಕೇವಲ ಭಾರತಕ್ಕಲ್ಲ, ಜಗತ್ತಿಗೆ ತುಂಬಲಾರದ ಹಾನಿ. ಮನಮೋಹನ್ ಸಿಂಗ್ರ ಆರ್ಥಿಕ ಮಾರ್ಗದರ್ಶನ ನಮಗೆ ಮಾತ್ರ ದೊರಕಿರಲಿಲ್ಲ, ಭಾರತಕ್ಕೆ ಮಾತ್ರ ದೊರಕಿರಲಿಲ್ಲ. ಈ ಒಂದು ಮಾರ್ಗದರ್ಶನ ಜಗತ್ತಿಗೆ ಸಿಕ್ಕಿತ್ತು. ಒಬಾಮಾ ಅವರೇ ಹೇಳುವ ಹಾಗೆ ಅಮೇರಿಕ ತನ್ನ ಆರ್ಥಿಕ ತೊಂದರೆಯನ್ನು, ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನ ಮಾಡಿದವರು ಮನಮೋಹನ್ ಸಿಂಗ್ರವರು ಅಂತೇಳಿ. ಅಂಥ ಒಬ್ಬ ಶ್ರೇಷ್ಠ ರತ್ನವನ್ನು ಕಳೆದುಕೊಂಡು ಭಾರತ ಬಡವಾಗಿದೆ, ಜಗತ್ತು ಬಡವಾಗಿದೆ.